3A ಅಲ್ಲಿ 92% ನೋಡಿ, ಅವ್ರಾಗ್ಲೇ ಇಂಪ್ರೂವ್ಮೆಂಟ್ ಇತ್ತು ಅವ್ರದ್ದು 84% ಮುಂಚೆ. ಸೊ 2A ಅಲ್ಲಿ 92% ಅಚೀವ್ ಮಾಡಿದ್ದಾರೆ. ಈವನ್ ದೇ ಹ್ಯಾವ್ ಇಂಪ್ರೂವ್ಡ್ ಬೈ 8.11%. 3B ಅಲ್ಲಿ 88.50, ಅದೇ ರೀತಿ 11.54 ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಜನರಲ್ ಆಫ್ಕೋರ್ಸ್, ಯಾಕೆಂದ್ರೆ ಜನರಲ್ ಅಲ್ಲಿ ಯಾವಾಗಲೂ ಕೂಡ ಅವ್ರು ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ 92, ಮುಂಚೆ 87 ಇದ್ರು, ಈ ಸತಿ 92% ವಿತ್ ಅ ಹೈಯರ್ ವ್ಯಾಲ್ಯೂ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂ ಆಫ್ 5.69% ಜಾಸ್ತಿ ಆಗಿದೆ. ಅದರಲ್ಲಿ ಈಗ ನಾನು ಬಹಳ ಇಂಪಾರ್ಟೆಂಟ್, ಇದರಲ್ಲೂ ಕೂಡ ಕ್ವಾಲಿಟಿ ಆಫ್ ಎಜುಕೇಶನ್ ನಾವು ಹೆಂಗೆ ತಗೊಂಡ್ಬಂದಿದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ 5th ಇದರೊಳಗೆ ನಾನು ಹೇಳ್ತೀನಿ ಡಿಸ್ಟಿಂಕ್ಷನ್. ಇದು ನೋಡಿ, ಡಿಸ್ಟಿಂಕ್ಷನ್ ಹೋದ್ಸತಿ 85 ಮೇಲೆ ಮಕ್ಕಳು ಪಾಸ್ ಆಗಿದ್ದು, ಹೋದ್ಸತಿ ಕೇವಲ 1,00,000 ಚಿಲ್ಡ್ರನ್, 1,05,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ರು. ಈ ಸತಿ ಡಿಸ್ಟಿಂಕ್ಷನ್ ತಗೊಂಡಿರೋ ಮಕ್ಕಳು 1,70,529. ಅಂದ್ರೆ 70,000 ಮಕ್ಕಳು ಈ ಸತಿ ಡಿಸ್ಟಿಂಕ್ಷನ್ ನ ಜಾಸ್ತಿ ತಗೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪರ್ಸೆಂಟೇಜ್ ಬಂದು 14%. ಗವರ್ಮೆಂಟ್ ಅಲ್ಲೂ ಕೂಡ 16%. ಲಾಸ್ಟ್ ಟೈಮ್ ಬರೀ 7,000. ಇದನ್ನು ನೋಡಿ, ಗವರ್ಮೆಂಟ್ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಹೋದ್ಸತಿ 7,000 ಮಾತ್ರ ಇತ್ತು. ಈ ಸತಿಗೆ 15,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಗವರ್ಮೆಂಟ್ ಶಾಲೆಯಲ್ಲೇ 15 ಅಂದ್ರೆ ಡಬಲ್ ಆಗಿದ್ದಾರೆ. ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ 60 ಮೇಲೆ 85 ಒಳಗೆ ತಗೊಂಡಿರೋದು ಓವರ್ ಆಲ್ ಹೋದ್ಸತಿ 2,78,000 ಮಕ್ಕಳು ತಗೊಂಡಿದ್ರು. ಈ ಸತಿ 2,95,000 ಮಕ್ಕಳು ಮೋರ್ ದೆನ್ 60% ತಗೊಂಡಿದ್ದಾರೆ. ವಿತ್ ಅ ಡಿಫರೆನ್ಸ್ ಆಫ್ ಆಲ್ಮೋಸ್ಟ್ 20,000 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಐ ಆಮ್ ವೆರಿ ಹ್ಯಾಪಿ ಟು ಸೇ ಇಟ್ ಈಸ್ 59%. 63 ಹೋದ್ಸತಿ 49,000 ಮಕ್ಕಳಿದ್ರು, ಯಾವುದು 60% ಮೇಲೆ. ಈ ಸತಿ 63,000 ಆಗಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ 14,000 ಮಕ್ಕಳು ಈ ಸತಿ 60% ಮೇಲೆ ತಗೊಂಡಿದ್ದಾರೆ. ನೆಕ್ಸ್ಟ್ 50ರಿಂದ 60 ಓವರ್ ಆಲ್ 70,000 ಹೋದ ವರ್ಷ. ಈ ಸತಿ ಡಿಕ್ಲೈನ್ ಆಗುತ್ತೆ, ಯಾಕಂದ್ರೆ ಎಲ್ಲ ಹೋದ್ಸತಿ ಯಾರು 50% ಮೇಲೆ ಇದ್ರು ಅವರೆಲ್ಲ ಡಿಸ್ಟಿಂಕ್ಷನ್ ಹೋಗ್ಬಿಟ್ರು. ಸೊ ಈ ಸತಿ 64,000 ತಗೊಂಡಿದ್ದಾರೆ. ಸರ್ಕಾರಿ ಶಾಲೆ ಇಸ್ ಈಕ್ವಲ್, ಸೇಮ್. ಹೋದ್ಸತಿ ಎಷ್ಟಿತ್ತು ಈ ಸತಿ 20,000 ಇದ್ದಾರೆ.